ಚಿಕ್ಕನಾಯಕನಹಳ್ಳಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸ್ವಾತಂತ್ರ್ಯ ಪೂರ್ವ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದ್ದು ವಿದ್ಯಾರ್ಥಿಗಳು ಆತಂಕದಲ್ಲೇ ತರಗತಿಗಳಿಗೆ ಹಾಜರಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಲೇಜಿನ ಹಲವು ಕೊಠಡಿಗಳ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದ್ದು ಮೇಲ್ಚಾವಣಿ ಸಂಪೂರ್ಣ ಹಾಳಾಗಿದೆ. ಕಿಟಕಿ ಬಾಗಿಲುಗಳು ಕೂಡ ಮುರಿದು ಹೋಗಿದ್ದು ಮಳೆಗಾಲದಲ್ಲಿ ಕಟ್ಟಡದ ಸ್ಥಿತಿ ಮತ್ತಷ್ಟು ಹದಗೆಡುವ ಆತಂಕ ಎದುರಾಗಿದೆ. ಇಂತಹ ಅಪಾಯಕಾರಿ ಕಟ್ಟಡದಲ್ಲೇ ನೂರಾರು ವಿದ್ಯಾರ್ಥಿಗಳು ಪ್ರತಿದಿನ ಪಾಠ ಕೇಳುವಂತಾಗಿದೆ. ಕಟ್ಟಡದ ದುಸ್ಥಿತಿ ಕುರಿತು ಹಲವು ಬಾರಿ ಗಮನ ಸೆಳೆದರೂ ಸೂಕ್ತ ಕ್ರಮ ಕೈಗೊಳ್ಳದಿರುವುದನ್ನು ಖಂಡಿಸಿ ಎಬಿವಿಪಿ ವತಿಯಿಂದ ಕಾಲೇಜು ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆ ಹಾಗೂ ಕಾಲೇಜಿಗೆ ಅಗತ್ಯವಿರುವ ಮೂಲಸೌಕರ್ಯ ಒದಗಿಸುವಂತೆ ಒತ್ತಾಯಿಸಲಾಯಿತು. ನಂತರ ತಹಸೀಲ್ದಾರ್ ಅವರನ್ನು ಕಾಲೇಜು ಆವರಣಕ್ಕೆ ಕರೆಸಿ ಕಟ್ಟಡದ ವಾಸ್ತವ ಸ್ಥಿತಿಯನ್ನು ತೋರಿಸಿ ಮನವಿ ಪತ್ರ ಸಲ್ಲಿಸಲಾಯಿತು. ವಿದ್ಯಾರ್ಥಿಗಳ ಜೀವಕ್ಕೆ ಯಾವುದೇ ಅಪಾಯ ಸಂಭವಿಸುವ ಮುನ್ನ ಶಿಥಿಲ ಕಟ್ಟಡವನ್ನು ತೆರವುಗೊಳಿಸಿ ಹೊಸ ಕಾಲೇಜು ಕಟ್ಟಡ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಎಬಿವಿಪಿ ಕಾರ್ಯಕರ್ತರು ಆಗ್ರಹಿಸಿದರು. ಹೊಸ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದ ಟೆಂಡರ್ ಪ್ರಕ್ರಿಯೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಿ ಕಾಮಗಾರಿಯನ್ನು ಆರಂಭಿಸಲು ತಾಲೂಕು ಆಡಳಿತಕ್ಕೆ ಎಬಿವಿಪಿ 15 ದಿನಗಳ ಕಾಲಾವಕಾಶ ನೀಡಿದೆ. ಈ ಗಡುವಿನೊಳಗೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಿ ಕಾಮಗಾರಿ ಆರಂಭಿಸದಿದ್ದರೆ ಕಾಲೇಜಿನ ಮೈದಾನದಲ್ಲಿ ಟೆಂಟ್ ನಿರ್ಮಿಸಿ ಅಲ್ಲಿಯೇ ತರಗತಿಗಳನ್ನು ನಡೆಸುವ ಮೂಲಕ ಹೋರಾಟ ಮುಂದುವರಿಸಲಾಗುವುದು ಎಂದು ಎಬಿವಿಪಿ ತಾಲೂಕು ಅಧ್ಯಕ್ಷ ಗುರು ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಗೋಡೆಕೆರೆ ಸ್ಕೂಲ್ನಲ್ಲಿ ಇವತ್ತು ಯಾವುದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ಸ್ ಇಲ್ಲದೆ ಕಾಲೇಜ್ ಕಟ್ಟಡ ಬೀಳೋಂಗಾಗಿದೆ. ಕಾತ್ರಿಕಾಳಲ್ಲಿ ಇರ್ತಕ್ಕಂಥ ಕಾಲೇಜು ಕಟ್ಟಡ ಕೂಡ ಅದೇ ಪರಿಸ್ಥಿತಿಯಲ್ಲಿದೆ. ತಿಮ್ಮನಹಳ್ಳಿಯಲ್ಲಿ ಇರುವಂತಹ ಕಾಲೇಜು ಕಟ್ಟಡ ಕೂಡ ಅದೇ ಪರಿಸ್ಥಿತಿಯಲ್ಲಿದೆ. ಇವತ್ತು ಏನು ದೊಡ್ಡಣ್ಣೆಗೆರೆಯಲ್ಲಿದ್ದಂತಹ ಕಾಲೇಜ್ ಆಗಿರ್ಬೋದು, ಮತ್ತೆ ಮತ್ತಿಘಟ್ಟದಲ್ಲಿದ್ದಂತಹ ಕಾಲೇಜ್ ಆಗಿರ್ಬೋದು, ಬೆಳುಗೊಲಿಯಲ್ಲಿ ಇರ್ತಕ್ಕಂಥ ಕಾಲೇಜುಗಳಾಗಿರ್ಬೋದು, ಎಲ್ಲವೂ ಕೂಡ ಇದೇ ಪರಿಸ್ಥಿತಿಯಲ್ಲಿದ್ರೆ ಇವತ್ತು ನನಗೆ ಒಂದು ಅನುಮಾನ ಬರ್ತಾ ಇದೆ. ತಾಲೂಕಿನಲ್ಲಿರ್ತಕ್ಕಂತಹ ಆಡಳಿತಾಧಿಕಾರಿಗಳಿಗೆ ಅಥವಾ ರಾಜಕಾರಣಿಗಳಿಗೆ ಯಾವ್ದಾದ್ರು ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳಿಂದ ಪ್ರೈವೇಟ್ ಕಾಲೇಜ್ಗಳಿಂದ ಕಮಿಷನ್ ತಗೊಂತಾ ಇದ್ದಾರಾ ಅಂತ ನನಗೆ ಒಂದು ಭಯ ಆಗ್ತಾ ಇದೆ. ಯಾಕಂದ್ರೆ ಇಷ್ಟರ ಮಟ್ಟಿಗೆ ಸರ್ಕಾರಿ ಕಾಲೇಜುಗಳನ್ನ ನಿರ್ಲಕ್ಷ್ಯ ಮಾಡ್ತಾರೆ ಅಂದ್ರೆ ಯಾವ ವ್ಯವಸ್ಥೆ ಇದು? ಸರ್ಕಾರಿ ಕಾಲೇಜ್ಗಳಿಗೆ ಯಾವುದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ ಅಂದ್ರೆ, ಲೆಕ್ಚರರ್ ಕೊಟ್ಟಿಲ್ಲ ಅಂದ್ರೆ ಆಟೋಮೆಟಿಕ್ಲಿ ಇವ್ರೇನ್ ಬಾಕ್ಲಾಗ್ಸ್ಬೇಕಾಗಿಲ್ಲ, ನೋಟಿಫಿಕೇಶನ್ ಓಡಿಸಬೇಕಾಗಿಲ್ಲ, ಅಲ್ಲಿ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗದಲ್ಲೇ ಮುಗಿಸ್ತಾರೆ. ಇವತ್ತು ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ, ಹಳ್ಳಿಗಳಲ್ಲಿ ಒಳ್ಳೊಳ್ಳೆ ಪಂಚಾಯತಿ ಲೆವೆಲ್ ಅಲ್ಲಿ ಒಳ್ಳೆ ಕಾಲೇಜ್ಗಳಿದ್ರೆ ಯಾಕೆ ಇಲ್ಲಿ ಬರ್ತಿದ್ರು ವಿದ್ಯಾರ್ಥಿಗಳು? ಬಸ್ಗಳಲ್ಲಿ ಅಷ್ಟೊಂದು ರಶ್ ಅಲ್ಲಿ ಯಾಕೆ ಇಲ್ಲಿ ತನಕ ಬರ್ತಿದ್ರು? ಅಲ್ಲೇ ಓದಿ ಅಲ್ಲೇ ಮನೆ ಹತ್ರ ಕೆಲಸ ಮಾಡ್ಕೊಂತಿದ್ರು ವಿದ್ಯಾರ್ಥಿಗಳು. ಹಾಗಾಗಿ ನನಗೆ ಇವತ್ತು ನಿಜವಾಗ್ಲೂ ಕೂಡ ಈ ತಾಲೂಕಿನ ಒಂದು ಸಾರ್ವಜನಿಕ ಶಿಕ್ಷಣ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಹಳ್ಳ ಹಿಡಿದೋಗಿದೆ. ಹಾಗಾಗಿ ಎಲ್ಲಾ ಕಾಲೇಜುಗಳು, ನಾನು ಹೇಳಿದಂತ ಎಲ್ಲಾ ಗ್ರಾಮೀಣ ಭಾಗದ ಕಾಲೇಜುಗಳು ಮತ್ತೆ ರೀಓಪನ್ ಆಗಬೇಕು. ಅಲ್ಲಿಗೂ ಕೂಡ ಇನ್ಫ್ರಾಸ್ಟ್ರಕ್ಚರ್ಸ್ ಅನ್ನ ಬೆಳೆಸಬೇಕು. ಯಾಕೆಂದ್ರೆ ಈ ಒಂದು ಗಣಿಬಾಧಿತ ಪ್ರದೇಶದ ದಂಡದ ಹಣದಲ್ಲಿ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಪ್ರಿಫರೆನ್ಸ್ ಕೊಡಬೇಕು, ಯಾವ್ದಾದನ್ನ ಬಳಸಬೇಕು ಅಂತ ಇತ್ತು. ಇನ್ನೊಂದು ವಿಷಯ ನಾನು ನಿಮ್ಗೆ ಗಮನಕ್ಕೆ ತರ್ತೇನೆ. ನಮ್ಮ ತಾಲೂಕಿನಲ್ಲಿ ಏನು ಹುಳಿಯಾರ ಅಂತ ಒಂದು ನಗರ ಇದೆ, ಅಲ್ಲಿ ಹಾಸ್ಟೆಲ್ಗಳನ್ನ ಮಾಡ್ಲಿಕ್ಕೆ ಹಣ ರಿಸರ್ವೇಶನ್ ಇತ್ತು. ಅಂದ್ರೆ ರೆಡಿ ಇದ್ದಂತ ಹಣವನ್ನ ಇಲ್ಲಿ ಹಾಸ್ಟೆಲ್ಲೇ ಬೇಡ ಅಂತ ಅವ್ರು ಯಾರೋ ಸರ್ವೇರ್ ಹೇಳಿದ್ರಂತೆ, ಅವ್ರು ಬೇಡ ಅಂತಂದ್ರೆ ನಾನು ನಿಜ ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನ ಮಾತಾಡಿಸಿ 360ಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳು ನಮ್ಗೆ ಹಾಸ್ಟೆಲ್ ಬೇಕು ಅಂತ ಹೇಳಿದ್ದಾರೆ. ಜಸ್ಟ್ 70 ರಿಂದ 80 ಜನ ವಿದ್ಯಾರ್ಥಿಗಳು ಹಾಸ್ಟೆಲ್ ಬೇಕು ಅಂದ್ರೆ ಹಾಸ್ಟೆಲ್ ಮಾಡಬೇಕು ಅಂತ ಅವಕಾಶ ಇದೆ. ರೆಡಿ ಇದ್ದಂತ ಹಣ ಇಲ್ಲಿ ಹಾಸ್ಟೆಲ್ ಬೇಡ ಅಂತ ಕಳಿಸ್ತಾರೆ ಅಂದ್ರೆ ಈ ತಾಲೂಕಿನ ಶಿಕ್ಷಣ ವ್ಯವಸ್ಥೆ ಎಷ್ಟೊಂದು ಹದಗೆಟ್ಟೋಗಿದೆ, ಎಷ್ಟೆಷ್ಟು ಜನ ಯಾವ್ಯಾವ ರೀತಿಯಲ್ಲಿ ಹಣ ಹೊಡಿತಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟ ಕಾಣ್ತಾ ಇದೆ. ಹಾಗಾಗಿ ಈ ವ್ಯವಸ್ಥೆ ಸುಧಾರಣೆ ಆಗದೆ ಇದ್ರೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಬೀದಿಗಿಳಿತಾರೆ. ಮುಂದೆ ಆಗುವಂತಹ ಅನಾಹುತಗಳಿಗೆ ತಾಲೂಕಿನ ಆಡಳಿತ, ಲಾ ಅಂಡ್ ಆರ್ಡರ್ ಏನು ಲೂಪ್ ಹೋಲ್ಗಳಾಗುತ್ತೆ ಅದಕ್ಕೆ ತಾಲೂಕು ಆಡಳಿತನೇ ಜವಾಬ್ದಾರಿ ಅಂತ ವಿದ್ಯಾರ್ಥಿ ಪರಿಷತ್ ಆಗ್ತಾರೆ. ಗುಡುಗಿದ್ದಾರೆ ವಿದ್ಯಾರ್ಥಿ ಶಕ್ತಿ, ಗುಡುಗಿದ್ದಾರೆ ವಿಧಾನಸೌಧದ ಗದ್ದುಗೆದಾರರೇ, ಭಾರತ್ ಮಾತಾ ಕಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಏನು ಚಿಕ್ಕನಾಯಕನಹಳ್ಳಿ ನಗರದ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಏನು ಶಿಥಿಲಾವಸ್ಥೆಯಲ್ಲಿದೆ, ಈ ಒಂದು ಕಾಲೇಜು ಕಟ್ಟಡ ಹೊಸ ಕಟ್ಟಡ ಆಗಬೇಕು ಅಂತ ಇವತ್ತು ಎಲ್ಲಾ ವಿದ್ಯಾರ್ಥಿಗಳು ಕೂಡ ಒಂದು ಸಾಂಕೇತಿಕವಾಗಿ ಮಾನ್ಯ ತಹಶೀಲ್ದಾರ್ ಅವರ ಮೂಲಕ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಗೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನ ಮಾಡ್ಕೊಂತಾ ಇದ್ದೇವೆ. ಇದರಲ್ಲಿರುವಂತಹ ಮಾಹಿತಿ ಇಷ್ಟೇ. ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ ಬಂದಿರತಕ್ಕಂಥ ದಾಖಲೆಗಳು ನಮ್ಮ ಹತ್ರ ಇದೆ ಮೇಡಮ್. ಈ ಒಂದು ದಾಖಲೆಗಳಿದೆ. ಏನಕ್ಕೆ ಅಂದ್ರೆ ಪ್ರತಿ ವರ್ಷನೂ ಕೂಡ ನಾವು ಹೋರಾಟ ಮಾಡ್ತೇವೆ. ಬಂದಂತಹ ಅಧಿಕಾರಿಗಳು ಇನ್ನು 6 ತಿಂಗಳಲ್ಲಿ, ರಾಜಕಾರಣಿಗಳಾಗಿರ್ಬೋದು, ಇನ್ನು 6 ತಿಂಗಳಲ್ಲಿ ಮಾಡ್ತೀವಿ ಅಂತ ಭರವಸೆ ಕೊಡ್ತಾರೆ, ಹೋಗ್ತಾರೆ. ಲಾಸ್ಟ್ 3 years ಬ್ಯಾಕ್ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಕಾಲೇಜ್ ಬಾಯ್ಕಾಟ್ ಮಾಡಿ ಆಚೆ ಕಡೆ ಕೂತಿದ್ರು ಮೇಡಮ್, ನಾವು ಕಾಲೇಜ್ ಒಳಗಡೆ ಹೋಗಲ್ಲ ಅಂತ. ಆಗ ಬಂದಂತಹ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಇನ್ನು 6 ತಿಂಗಳೊಳಗಡೆ ನಾವು ಕಾಲೇಜ್ ಕಟ್ಟಡವನ್ನ
ಗಣಿ ದುಡ್ಡಿದೆ ಅದು ನಾವು ಕಟ್ಬಿಟ್ಟು ಉದ್ಘಾಟನೆ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅವ್ರ ಕ್ಯಾಲೆಂಡರ್ ಇನ್ನೂ 6 ತಿಂಗಳು ಆಗ್ಲಿಲ್ಲ ಅಂತ ನಾನು ಭಾವಿಸ್ತೀನಿ ಮೇಡಮ್. ಯಾಕೆಂದ್ರೆ 3 ವರ್ಷ ಆದ್ರೂ ಕೂಡ ಇನ್ನೂ ಕಾಲೇಜ್ ಕಟ್ಟಡ ಆಗಿಲ್ಲ. ಯಾವತ್ತು ಕಾಲೇಜ್ ಕಟ್ಟಡ ತಲೆ ಮೇಲೆ ಬೀಳುತ್ತಾ ಗೊತ್ತಿಲ್ಲ. ಇವತ್ತು ಇದಕ್ಕೊಂದು ಇತಿಹಾಸ ಇರತಕ್ಕಂಥ ಕಾಲೇಜ್ ಇಷ್ಟು ಶಿಥಿಲಾವಸ್ಥೆಗೆ ತಲುಪಿದ್ರು ಕೂಡ ಇದನ್ನ ಕಟ್ಟಲಿಕ್ಕೆ ಯಾಕೆ ಮನಸ್ಸು ಮಾಡ್ತಾ ಇಲ್ಲ, ಅಥವಾ ಯಾವುದೋ ಪ್ರೈವೇಟ್ ಶಿಕ್ಷಣ ಇಲಾಖೆಯವರಿಗೆ ಅಥವಾ ಅವ್ರ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳ ಹತ್ರ ಏನಾದ್ರು ಹಣಗಳನ್ನು ಇಸ್ಕೊಂಡು ಅವ್ರಿಗೆ ಮಂಡಿ ಉರ್ತಾ ಇದಾರ ಅಂತ ಗೊತ್ತಿಲ್ಲ. ಹಾಗಾಗಿ ಈ ಒಂದು ಕಾಲೇಜು ಕಟ್ಟಡ ಇನ್ನು 15 ದಿನದೊಳಗಡೆ ಕಾಲೇಜು ಕಟ್ಟಡ ಟೆಂಡರ್ ಆಗಿ ಕಾಮಗಾರಿ ಪ್ರಾರಂಭ ಆಗ್ಬೇಕು ಮೇಡಮ್. ಆಗ್ಲಿಲ್ಲ ಅಂತಂದ್ರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಕ್ಲಾಸ್ ಅನ್ನ ಬೈಕಾಟ್ ಮಾಡಿ, ಯಾಕಂದ್ರೆ ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಓದ್ಲಿಕ್ಕೆ ಅಟ್ಮಾಸ್ಫಿಯರ್ ಇಲ್ಲ ಮ್ಯಾಮ್. ಹಾಗಾಗಿ ಇಲ್ಲಿಗೆ ನಾವು ದಾನಿಗಳ ಹತ್ರ ಹಣಗಳನ್ನು ಇಸ್ಕೊಂಡು ಸಂಗ್ರಹ ಮಾಡಿ ಇಲ್ಲಿಗೆ ಜರ್ಮನ್ ಟೆಂಟ್ ಹಾಕಿ ಇಲ್ಲಿಗಡೆ ಕ್ಲಾಸ್ಗಳನ್ನ ಮಾಡ್ಲಿಕ್ಕೆ ನಾವು ಅತಿಥಿಗಳ ಲೆಕ್ಚರ್ಸ್ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂತೀವಿ. ನಾವು ಆಚೆಗಡೆ ಪಾಠ ಕೇಳ್ತೀವಿ ಅಂತ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಮನಸ್ಸು ಮಾಡಿದ್ದಾರೆ. ಅದಕ್ಕೆ ನಾವು ಕೂಡ ಸಹಕಾರ ಕೊಟ್ಟು ಅದಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡ್ತೀವಿ. ಇದ್ರ ಕಾಲೇಜ್ ಮುಂದೆಗಡೆನೆ ABVP ನಾವು ಅನಿರ್ದಿಷ್ಟಾವಧಿ ಹೋರಾಟವನ್ನು ಕೈಗೊಳ್ತೀವಿ. ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ಸಹಕಾರ ಕೇಳ್ತೀವಿ. ಹಾಗಾಗಿ ಅಲ್ಲಿಗೆ ಅವ್ರಿಗೂ ಆಗ್ಲಿಕ್ಕೆ ತಾವುಗಳು ಬಿಡದಲೆ ತಾವು ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ತಾಲೂಕಿನಲ್ಲಿ ಮಾಡ್ತಿದ್ರು ಮೇಡಮ್. ಇದು ತುಂಬಾ ಜೆನ್ಯೂನ್ ಇರತಕ್ಕಂಥ ಇಶ್ಯೂ. ಹಾಗಾಗಿ ನಿಮ್ಮ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟ ಮೇಡಮ್. ಇನ್ನು 15 ದಿನಗಳೊಳಗೆ ಇದಕ್ಕೊಂದು ಏನಾದರೂ ಒಂದು ಲಾಜಿಕಲ್ ಎಂಡಿಂಗ್ ತಗೊಂಡೋಗ್ಬೇಕಂತ ನಾವು ವಿದ್ಯಾರ್ಥಿಗಳ ಪರವಾಗಿ ಆಗ್ತದೆ. ಬನ್ನಿ. ಗಡಿಭಾಗಕ್ಕೆ ಹಣದಲ್ಲಿ ಒಂದು ಸಂಘದಲ್ಲಿ ರಿಪೇರಿಗೆ ಅಂತ ಫ್ಲೋರೆಲ್ಲ ಬೀಳ್ತಾ ಇದೆ, ಸೆಕ್ಟರ್ಗಳ ಥರ ಬೀಳ್ತಾ ಇದೆ. ಲಾಸ್ಟ್ ಟೈಮ್ ಎಕ್ಸಾಮ್ ಬಂದಾಗೆ ನಾನೆಲ್ಲ ರೂಲ್ಸ್ಗಳನ್ನ ನೋಡಿದ್ದೀನಿ. ಸೊ ಆವಾಗಲೇ ಕೇಳಿ ಯಾಕೆ ಇದು ರಿಪೇರಿ ಆಗಿಲ್ಲ ಅಂದರೆ ಸೊ ಹೇಳಿದ್ರು ಒಂದು ಫೈನಿಂಗ್ ಕೊಟ್ಟು ಹಣ ಆಗಿದೆ. ಈಗ ಅದನ್ನು ನಾನು ಕೆಲಸ ಡಿಪಾರ್ಟ್ಮೆಂಟಿಂದ ದಾಖಲೆ ಜೊತೆಗೇ ಬಂದಿದ್ದೀನಿ. ಬಟ್ ಇದಕ್ಕೆ 95,17,523 ರೂಪಾಯಿಗಳು ರಿಪೇರಿಗೆ ಅಂತ ಹೇಳಿ ತಾತ್ಕಾಲಿಕವಾಗಿ ರಿಪೇರಿಗೆ ಅಂತ ಹೇಳಿ ಇರಿಸಲಾಗಿದೆ. 5 ಕಾಲೇಜು ನಮ್ಮ ತಾಲೂಕಲ್ಲಿ 5 ಕಾಲೇಜಿಗೆ ಇರಿಸಲಾಗಿದೆ ಬೇರೆ ಬೇರೆ ಹಣದ್ದು. ಬಟ್ ಏನಂತ ಹೇಳಿದ್ರೆ ಕಾರಣ ಏನು ಅಂತ ಹೇಳಿದ್ರೆ ಒಂದು ಕಾಲೇಜು ಒಂದು ಕಾಲೇಜುಗಳಲ್ಲಿ ಕೂಡ ಆಗಿತ್ತು, ಡಿಗ್ರಿ ಕಾಲೇಜು. ನಂತರ ಎಲ್ಲ ಅಪ್ರೂವಲ್ ಎಲ್ಲ ಆದಮೇಲೆ ಟೆಂಡರ್ ಪ್ರತಿ ಎಲ್ಲ ಆಗಬೇಕು. ಅಪ್ರೂವಲ್ ಆದಮೇಲೆ ಅವರು ಅಲ್ಲಿ ಅಡ್ಮಿಷನ್ ಕಡಿಮೆ ಆಗಿದೆ, ಈ ಕಾಲೇಜನ್ನ ಹೊರತುಪಡಿಸಿ ಬಿಟ್ಟು ಉಳಿದಿರೋ ಕಾಲೇಜನ್ನು ಮಾಡಿ ಅಂತಂದರೆ ಹೇಗೆ ಮತ್ತೆ ಬಿಗ್ನಿಂಗಿಂದ ಪ್ರೋಸೆಸ್ ಹೋಗಿದೆ. ಈಗ ಮೇಲ್ಗಡೆ ಅಧಿಕಾರಿಗಳಿಗೆ ಹೋಗಿದೆ, ಸೆಕ್ರೆಟರಿ ಮೇಡಮ್ಗೆ ಹೋಗಿದೆ ಇದು. ಸೊ ಅಲ್ಲಿಂದ ಬಂದ ನಂತರ ಇಮಿಡಿಯೇಟಾಗಿ ಫಾಲೋಅಪ್ ಮಾಡೋದಕ್ಕೆ ಕೆಲಸ ಡಿಪಾರ್ಟ್ಮೆಂಟಲ್ಲಿ ಡಿಪಾರ್ಟ್ಮೆಂಟಲ್ಲಿ ಹೇಳಿದ್ವಿ. ಅಂತ ಬಂದ ನಂತರ ರಿಪೇರಿಗಳು ಯಾರು ಆಗುತ್ತೆ ಅಂತ ಹೇಳಿ ಪ್ರತಿಯೊಂದು ದಾಖಲೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಕಾಲೇಜ್ ಮುಚ್ಚೋಯ್ತು. ಯಾಕೆ ಮುಚ್ಚೋಯ್ತು ಅಂದರೆ ಮೇಡಮ್ ಅಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿಲ್ಲ, ಅಲ್ಲಿರ್ತಕ್ಕಂಥ ಲೆಕ್ಚರ್ಗಳನ್ನು ಅಲ್ಲಿ ಸ್ಟಾಫ್ಗಳನ್ನು ಕೊಟ್ಟಿಲ್ಲ. ಹಾಗಾಗಿ ಅಡ್ಮಿಷನ್ ಇಲ್ಲಿಗಾಯ್ತು. ಇಲ್ಲೂ ಕೂಡ ಅಡ್ಮಿಷನ್ ಆಗ್ದಲ್ಲ ಇವತ್ತೆಲ್ಲ ಎಂಪ್ರೆಸ್ ಕಾಲೇಜ್ಗೆ ತುಮಕೂರಲ್ಲಿ ಬೇರೆ ಬೇರೆ ಗೌರ್ಮೆಂಟ್ ಕಾಲೇಜ್ ಅಡ್ಮಿಷನ್ ಆಗ್ತಾ ಇಲ್ಲ. ಹಾಗಾಗಿ ಮೇಡಮ್ ಹಾಗಾಗಿ ನಾವು ಮೇಡಮ್ 15 ದಿನದೊಳಗಡೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹೊಸ ಕಟ್ಟಡ ಅನ್ನೋದು ನಾನು ಭರವಸೆ ಕೊಡೋದಕ್ಕಾಗೋದಿಲ್ಲ. ಈಗ ಇಲಾಖೆಯವರು ಏನು ಮಾಹಿತಿ ಕೊಟ್ಟಿದ್ದಾರೆ ಆ ಮಾಹಿತಿ ಪ್ರಕಾರ ಶೀಘ್ರದಲ್ಲಿ ರಿಪೇರಿ ಕೆಲಸಗಳು ಬೇಗ ಸ್ಟಾರ್ಟ್ ಮಾಡೋದಕ್ಕೆ ನಾನು ಫಾಲೋ ಮಾಡ್ತೀನಿ. ಹಳೆ ಕಟ್ಟಡಕ್ಕೆ ರಿಪೇರಿ ಮಾಡೋದಾದ್ರೆ ಅವಶ್ಯಕತೆನೇ ಇಲ್ಲ ಮೇಡಮ್. ಈಗ ಬೇಕಾದ್ರೆ ನಾವು ಬೇಕಾದ್ರೆ ಸ್ಪಾನ್ಸರ್ ತಂದು ಬೇಕಾದ್ರೆ ಶೆಡ್ ಹಾಕ್ಸ್ಬಿಡ್ತೀವಿ. ಇದೇ ಕಾಲೇಜಿನ ಮುಂದೆ 3 ವರ್ಷದ ಮುಂದೆ ಬಂದು ಹೇಳ್ತಾರೆ ಇನ್ನು 6 ತಿಂಗಳೊಳಗಡೆ ಹೊಸ ಕಟ್ಟಡನೇ ಕಟ್ಟಿಸ್ಕೊಡ್ತೀನಿ ಅಂತ. ಅಂಥವ್ರನ್ನ ಕರೆಯೋರ್ಗೂ ಕೂಡ ನಾವು ಅದಕ್ಕೆ ಇಲ್ಲೇ ಕೂತ್ಕೊಂಡು ನಮ್ದೇನು ಬೇಜಾರಿಲ್ಲ ಮೇಡಮ್. ಯಾಕೆಂತಂದ್ರೆ ನನ್ನ ಮಾಹಿತಿ ಪ್ರಕಾರ ನಾನು ಇತರ ಇಲಾಖೆ ಜೊತೆ ಮಾತಾಡಿದ್ರೆ ಯಾವ ಇಲಾಖೆಯಿಂದ ಅನುದಾನ ಕಾಯ್ದಿರಿಸಿದ್ದಾರೆ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಹೊಸ ಕಟ್ಟಡಕ್ಕೆ ಕಾಯ್ದಿರಿಸೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ನಾನು ತಿಳ್ಕೊಂಡಿದ್ದೀನಿ, ನನಗೆ ಮಾಹಿತಿ ಇಲ್ಲ. ಸೊ ಈಗ ನೀವು ರಿಕ್ವೆಸ್ಟ್ ಕೊಟ್ಟು ಆ ರಿಕ್ವೆಸ್ಟ್ನ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸ್ತೀನಿ. ಮತ್ತು ಅವರೇ ಅಧ್ಯಕ್ಷ ಇರೋದ್ರಿಂದ ಈ ಥರ ವಿದ್ಯಾರ್ಥಿಗಳಿಗೆ ಮತ್ತು ಮೂಲಭೂತ ಸೌಕರ್ಯಗಳ ಜೊತೆಗೆ ಇವಾಗ ಕನಿಷ್ಠ ಮೂಲಭೂತ ಸೌಕರ್ಯಗಳ ಜೊತೆಗೆ ಹೊಸ ಕಟ್ಟಡನೇ ಕೇಳ್ತಾ ಇದ್ದಾರೆ ಅಂತ ಹೇಳಿ ನಾನು ಅವ್ರಿಗೆ ಗಮನಕ್ಕೆ ತೊಗೊಂಡಿದ್ದೀನಿ, ಅವ್ರಿಗೆ ಸಲ್ಲಿಸ್ತೀನಿ ಕೊಡುವಂಥ ರಿಕ್ವೆಸ್ಟ್. ಮೇಡಮ್ ಈಗ ಏನು ರಿಪೇರಿ ಮಾಡ್ತೀರಾ ಅದು ಓಕೆ ಮೇಡಮ್, ಅದಕ್ಕೆ ನಾವು ಅಕ್ಸೆಪ್ಟ್ ಇದೆ. ಯಾಕಂದ್ರೆ ನೀವು ಓದಲಿಕ್ಕೆ ಪೂರಕದ ಆತನ ಮಾಡಿ ಹೊಸ ಕಟ್ಟಡ ಕೂಡ ಆಗಲೇಬೇಕು. ಎಷ್ಟೋ ವರ್ಷದ ಇತಿಹಾಸ ಇರ್ತಕ್ಕಂಥ ಕಾಲೇಜು ಈ ಥರ ಬರೀ ರಿಪೇರಿ ಮಾಡ್ಕೊಂಡ್ರೆ ಅದೇನು ರಿಪೇರಿ ಆಗೋಂಥ ಸ್ಥಿತಿಯಲ್ಲಿ ಇಲ್ಲ. ಬೇಕಾದ್ರೆ ಇಂಜಿನಿಯರ್ಗಳನ್ನು ಟೆಕ್ನಿಷಿಯನ್ಗಳನ್ನು ಕರೆಸಿರೋದು ತೋರಿಸಿದ್ರು ಕೂಡ ರಿಪೇರಿ ಆಗುವಂಥ ಪರಿಸ್ಥಿತಿಯಲ್ಲಿ ಏನಿಲ್ಲ ಮೇಡಮ್. ತುಂಬ ಹಳೇದಾಗಿದೆ. ಹಾಗಾಗಿ ಸುತ್ತ ವಾತಾವರಣ ಕೂಡ ಎಷ್ಟು ಹದಗೆಟ್ಟಾಗಿದೆ. ನಾವು ಇವತ್ತು ಹಾಗಾಗಿ ವಿದ್ಯಾರ್ಥಿಗಳ ಮುಖಾಂತರ ಈ ಲೆಟ್ರೇಟನ್ನು ನಿಮಗೆ ಕೊಡ್ತಾ ಇದ್ದೀವಿ. ಮತ್ತು ಗೋಡೆ ಕೆರಸ್ ಕೂಡ ಲೆಟ್ರೇಟರ್